ಒಂದ್ ವಾರದಿಂದ ಚೆನ್ನಾಗಿ ಟೌನ್ ಸುತ್ತಿರೋ ಎಫೆಕ್ಟ್ ಇವಾಗ ಹೊಡಿತಿದೆ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನೆನ್ನೆ ನೈಟ್ ಇಂದ ಫುಲ್ ಹುಷಾರಿರ್ಲಿಲ್ಲ. ಡೆಸ್ಟ್ ಅಲರ್ಜಿ ಆಗಿ ಮೂಗುರಿ, ಗಂಟ್ಲುರಿ ಮತ್ತೆ ಜ್ವರ ಬಂದ್ಬಿಟ್ಟಿತ್ತು. ಬೆಳಗ್ಗೆ ಎದ್ದಳೋದ್ ಫುಲ್ ಲೇಟ್ ಆಯ್ತು. ನಮ್ಮನೆಯವ್ರು ತಿಂಡಿ ಮತ್ತೆ ಟ್ಯಾಬ್ಲೆಟ್ ತಂದ್ಕೊಟ್ರು. ತಿಂಡಿ ತಿಂದ್ ಮಾತ್ರೆ ತಗೊಂಡು ಸಂಜೆವರೆಗೂ ಮಲ್ಕೊಂಡೆ. ಎದ್ದಾಗ ಸ್ವಲ್ಪ ಬೆಟರ್ ಅನ್ನಿಸ್ತಿತ್ತು. ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ಅಣ್ಣ ಅವ್ರು ಬಂದಿದ್ರು. ಅವ್ರಿಗೆ ಟೀ ಮಾಡ್ಕೊಟ್ಟೆ. ಅಣ್ಣ ಮತ್ತೆ ನಮ್ಮನೆಯವರು ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೋದ್ರು. ನಮ್ಮನೆಯವರು ಟೌನ್ ಒಳಗಡೆ ಹೋಗಿ ಬಂದಾದ್ಮೇಲೆ ನಾನು ಕೂಡ ರೆಡಿ ಆದೆ. ಬೆಳಗ್ಗೆಯಿಂದ ಮಲ್ಕೊಂಡೆ ಇದ್ನಲ್ಲ, ಅದರಿಂದ ಸ್ವಲ್ಪ ಬೇಜಾರಾಗ್ತಿತ್ತು. ಅದಕ್ಕೋಸ್ಕರ ಟೌನ್ ಒಳಗಡೆ ಓಡಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಫುಲ್ ಹುಷಾರೇನಾಗಿಲ್ಲ, ಆದ್ರೂ ಕೂಡ ಟೌನ್ ಒಳಗಡೆ ಹೋಗೋಣ ಅನ್ನಲ್ಲ. ನಮ್ಮ ಮನೆಯವರು ಫುಲ್ ಮಲ್ಕೊಂಡಾಗ ನಿನಗೆ ಗೊತ್ತಾಗುತ್ತೆ ಬಾ ಅಂತ ಕರ್ಕೊಂಡು ಹೋದ್ರು. ಇನ್ನು ಎಕ್ಸಿಬಿಷನ್ ಒಳಗಡೆ ಸ್ಟಾಲ್ಸ್ ಎಲ್ಲ ಇದ್ವಲ್ಲ, ಏನಾದ್ರೂ ನೋಡ್ಕೊಂಡ್ ಬರೋಣ ಅಂತ ಹೋದ್ವಿ. ನಾವು ಜಾತ್ರೆ ಸ್ಟಾರ್ಟ್ ಆದಾಗಿಂದ ಒಂದ್ ಕಡೆ ಅಂಗಡಿಗಳೆಲ್ಲ ಇಟ್ಟಿದ್ರು, ಅವನ್ನೆಲ್ಲ ನೋಡೇ ಇರ್ಲಿಲ್ಲ. ಇವತ್ತು ಅದನ್ನೆಲ್ಲ ಸುತ್ತಾಡ್ಕೊಂಡ್ ಬಂದ್ವಿ. ನಾನು ಜಾತ್ರೆನಲ್ಲಿ ಏನು ತಗೊಂಡಿರ್ಲಿಲ್ಲ, ಇವತ್ತೇನಾದ್ರೂ ತಗೊಂಡ್ಬರೋಣ ಅಂತ ಹೋದೆ. ಆದ್ರೆ ಇವತ್ತು ಸಹ ನಾನು ಏನು ತಗೊಳ್ಳಿಲ್ಲ. ನಮ್ಮ ಮನೆಯವರು ಒಂದು ಕೀ ಬಂದ್ ತಗೊಂಡ್ರು. ಹಾಗೆ ನಾನು ನಮ್ ಚೋಟ ಮರಿಗೊಂದು ಟಾಯ್ ತಗೊಂಡೆ. ಜಾತ್ರೆಯಿಂದ ತುಂಬಾ ಜನ ಸಿಕ್ಕಿ ಮಾತಾಡ್ಸುದ್ರಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಂಗಂತೂ ಹೊಸ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬಹುದು. ಮನೆಗ್ ಬರ್ಬೇಕಾದ್ರೆ ಹುಷಾರಿಲ್ಲ ಅಂದ್ರು ಬಜ್ಜಿ ತಗೊಂಡು ಮನೆಗ್ ಬಂದೆ. ಕೆಲವೊಬ್ರು ಹುಷಾರಿಲ್ಲ ಅಂದ್ರೆ ಏನು ತಿನ್ನೋದಿಕ್ಕೆ ಹೋಗಲ್ಲ, ಆದ್ರೆ ನನಗೆ ಹುಷಾರಿಲ್ಲ ಅಂದ್ರೆ ಏನಾದ್ರೂ ತಿನ್ಬೇಕು ಅನ್ನಿಸ್ತಿರುತ್ತೆ. ನೈಟ್ ಕೂಡ ತುಂಬಾನೇ ಹುಷಾರಿರ್ಲಿಲ್ಲ. ಒಂದ್ ವಾರದಿಂದ ಟೌನ್ ಸುತ್ತಿರೋ ಎಫೆಕ್ಟ್ ಇವಾಗ ಹೊಡಿತಿದೆ. ಮನೆಗ್ ಬಂದ ತಕ್ಷಣ ಬಾಯ್ ಕೆಟ್ಟಿತ್ತು ಅಂತ ಉಪ್ಸಾರ್ ರೆಡಿ ಮಾಡ್ದೆ. ಉಪ್ಸಾರ್ ಕಾಂಬಿನೇಷನ್ ಆಗಿ ಎಲ್ರು ಮುದ್ದೆ ಮಾಡಿಸ್ಕೊಂತಿದ್ರೆ, ನಮ್ಮ ಮನೆಯವರು ರೈಸ್ ಮಾತ್ರ ಮಾಡಿಸ್ಕೊಂಡ್ ತಿಂತಾರೆ. ಖಾರವಾಗಿ ಊಟ ಮಾಡಿ ಈ ದಿನ ಎಂಡ್ ಮಾಡ್ದೆ. ಈ ವ್ಲಾಗ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಮನೆದೆ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.